ವೆಲ್ಕಮ್ ಬ್ಯಾಕ್ ಟು ಗೌಡ್ತಿ ಫ್ಯಾಮಿಲಿ ವ್ಲಾಗ್ಸ್. ಹೀಗಿದ್ದ ನಾನು ಪಟ್ ಅಂತ ಹೀಗೆ ರೆಡಿಯಾಗಿ ಹೊರಟಿದ್ದು ಎಲ್ಲಿಗೆ ಅಂತ ತಿಳ್ಕೊಬೇಕು ಅಂದರೆ ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿ. ನಮ್ಮ ಅಮ್ಮನ ಜೊತೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಅದು ಅವರು ತುಂಬ ದಿನದಿಂದ ಕಾಯ್ತಾ ಇದ್ದಿದ್ದು ಪ್ಲೇಸ್ ಹೋಗಬೇಕಂತ. ಇವಾಗ ಆಲ್ರೆಡಿ ಟೈಮ್ 4:10 ಆಗಿದೆ. ಸೊ ನಮ್ಮಮ್ಮನೂ ರೆಡಿಯಾಗಿದ್ದಾರೆ. ಮನೇಲೆಲ್ಲ ಪೂಜೆ ಮುಗಿಸಿ ಹೋಗ್ತಾ ಇದ್ದೀವಿ ಬೆಳಗ್ಗೆನೆ. ಫುಲ್ ನೈಟ್ ಆಗಿದೆ, ಇನ್ನೂ 4:15 ಅಷ್ಟೇ. ಅದೇ ನಾವು ರೆಡಿಯಾಗಿ ಹೋಗ್ತಾ ಇದ್ದೀವಿ, ನಾನು ನಮ್ಮಮ್ಮ. ಸೊ ಅವರಲ್ಲಿ ಕೈ ಮುಗ್ಗಕ್ಕೆ ಹೋಗಿದ್ದಾರೆ, ದೇವಸ್ಥಾನಕ್ಕೆ ಬರ್ತಿದ್ದಾರೆ. ಇಲ್ಲಿ ಬಸ್ ಬರುತ್ತೆ ನಮ್ಮ ಊರಿಗೆ 4:30ಗೆ. ಸೊ ಇಲ್ಲಿಂದ ಹೊರಡೋದು. ನಾವು ನಮ್ಮ ಮನೆ ಹತ್ರದಿಂದನೇ 4:30ಗೆ BMTC ಬಸ್ ಹತ್ತಿ ಹೊರಟು ನೆಲಮಂಗಲ ರೀಚ್ ಆಗಿ, ನೆಲಮಂಗಲದಿಂದ ಮತ್ತೆ KSRTC ಬಸ್ ಹತ್ತಿ ಕುಣಿಗಲ್ ರೀಚ್ ಆಗಿ, ಕುಣಿಗಲ್ಲಿಂದ ಆ ದೇವಸ್ಥಾನದ ಒಂದು ಕ್ರಾಸಲ್ಲಿ ಇಳ್ಕೊಂಡು ಅಲ್ಲಿಂದ ಹೋಗಬೇಕು. ಬಸ್ಸಲ್ಲಿ ಹೋಗಬೇಕಾದ್ರೆ ಹಾಗೆ ಒಬ್ಬರು ತಾತ ಬಸ್ಸಲ್ಲೇ ನ್ಯೂಸ್ನ ರೀಡ್ ಮಾಡ್ತಾಯಿದ್ರು. ನನಗೆ ನೋಡಿ ಶಾಕ್ ಆಗೋಯ್ತು, ಇನ್ನೂ ಇವಾಗಲೂ ಇದ್ದಾರಲ್ಲ ಈ ಥರ ಅಂತ. ನಾವು ಆ ಕ್ರಾಸ್ ರೀಚ್ ಆದಾಗ 6 ಆಗಿತ್ತು. ಅಲ್ಲಿಂದ ನಾವು ಆಟೋದಲ್ಲಿ ದೇವಸ್ಥಾನನ ರೀಚ್ ಆದ್ವಿ. ನಮ್ಮಮ್ಮ ತುಂಬ ದಿನದಿಂದ ಹೋಗಬೇಕು ಅಂತ ಇಷ್ಟಪಡ್ತಾ ಇದ್ದಂಥ ಪ್ಲೇಸ್ ಇದೆ. ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾವು ಎಲ್ಲಿಗೆ ಹೋಗಿದ್ದೀವಿ ಅಂತ. ಈ ಪ್ಲೇಸ್ ಬಂದು ಚನ್ನಪಟ್ಟಣ ತಾಲೂಕು ಗೌಡಗೆರೆಯಲ್ಲಿರುವಂತಹ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನ. ಇದು ತುಂಬ ವರ್ಷಗಳಿಂದ ಇದೆ, ಆದರೆ ಈಗ 1.5-2 ಇಯರ್ಸಿಂದ ಫೇಮಸ್ ಆಗಿದೆ. ಇಲ್ಲಿ ಹರಕೆಗೆ ಅಂತ ತೆಂಗಿನಕಾಯಿಗಳನ್ನೆಲ್ಲ ಕಟ್ತಾರೆ. ಹಾಗೆ ಒಳಗಡೆ ಹೋಗ್ತಾನೆ ತುಂಬ ದೇವರುಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಗಣೇಶ ಆಗಿರ್ಬೋದು, ಶಿವಲಿಂಗ ಆಗಿರ್ಬೋದು ಸ್ಥಾಪನೆ ಮಾಡಿದ್ದಾರೆ. ಒಳಗೆ ಹೋಗಿ ಅಲ್ಲಿ ಕ್ಯೂ ಸಿಸ್ಟಮ್ ಇರುತ್ತೆ. ನಾವು ಹೋದಾಗ ಅಷ್ಟೇನು ಕ್ಯೂ ಇರಲಿಲ್ಲ, 1 ಲೈನ್ ಕ್ಯೂ ಇತ್ತಷ್ಟೇ. ನಾವು ಮಾರ್ನಿಂಗೇ ಹೋಗಿದ್ದರಿಂದ ನಮಗೆ ಬೇಗ ದರ್ಶನ ಕೂಡ ಆಯಿತು. ದೇವಸ್ಥಾನದ ಹಿಂದೆ ಒಂದು ದೇವ್ರ ಹುಂಡಿ ಇಟ್ಟಿದ್ದಾರೆ, ಅಲ್ಲಿ ನೀವು ಕಾಣಿಕೆ ಸಲ್ಲಿಸಂಗಿದ್ರೆ ಸಲ್ಲಿಸ್ಬೋದು. ಮುಂದೆ ಎಲ್ಲ ಫುಲ್ ಹರಕೆ ಕಾಯಿಗಳೇ ಇದೆ. ಹರಕೆ ಕೊಟ್ಕೊಂಡು 7 ವಾರ ಎಲ್ಲ ಬಂದು ಇಲ್ಲಿ ಕಾಯಿಗಳನ್ನ ಕಟ್ತಾರಂತೆ ಭಕ್ತಾದಿಗಳು. ನಾವು ಹಾಗೆಲ್ಲ ಏನೂ ಮಾಡಲಿಲ್ಲ. ಒಳಗಡೆ ಹೋಗಿ ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು. ಆಮೇಲೆ ಆಚೆ ಬಂದು ಅದು ದೇವಸ್ಥಾನದ ಹಿಂದೆ ಕಾಯಿನ್ ಏನಾದರೂ ಬೇಡ್ಕೊಂಡು ಕಾಯಿನನ್ನು ಅಂಟಿಸ್ಬೋದು. ಅದಾದಮೇಲೆ ಅಲ್ಲಿ ಇನ್ನೊಂದು ಹುಂಡಿ ಇಟ್ಟಿದ್ದಾರೆ, ಅದರೊಳಗಡೆ ಅಮೌಂಟ್ ಹಾಕ್ಬೋದು. ಈ ದೇವಸ್ಥಾನ ಬಂದು ಏನಕ್ಕೆ ಫೇಮಸ್ ಇದೆ ಅಂದರೆ 60 ಅಡಿ ಎತ್ತರದ ಚಾಮುಂಡೇಶ್ವರಿ ಸ್ಟ್ಯಾಚ್ಯೂ ಇದೆ ಇಲ್ಲಿ. ಈ ಸ್ಟ್ಯಾಚ್ಯೂ ಬಂದುಬಿಟ್ಟು ಚಾಮುಂಡೇಶ್ವರಿಗೆ ಡೆಡಿಕೇಟ್ ಆಗಿರುವಂತಹ ವರ್ಲ್ಡ್ಸ್ ಲಾರ್ಜೆಸ್ಟ್ ಸ್ಟ್ಯಾಚ್ಯೂ ಆಗಿರುತ್ತೆ. ಈ ಸ್ಟ್ಯಾಚ್ಯೂಯಲ್ಲಿ ಬಂದು ಚಾಮುಂಡೇಶ್ವರಿ ದೇವಿ ಅವ್ರಿಗೆ 18 ಕೈಗಳಿರುತ್ತೆ. ಸೊ ಈ ದೇವಸ್ಥಾನದ ಫೇಮಸ್ ಏನಂದರೆ ಚಾಮುಂಡೇಶ್ವರಿ ವಿಗ್ರಹ. ಅದು ಎಲ್ಲ ಭಕ್ತಾದಿಗಳನ್ನ ಇಲ್ಲಿಗೆ ಬರೋ ಥರ ಆಕರ್ಷಿಸುತ್ತಾ ಇರುತ್ತೆ. ಸೊ ಇಲ್ಲಿ ತುಂಬ ಜನ ಇರ್ತಾರೆ. ನಾವು ಹೋದಾಗ ಮಾರ್ನಿಂಗ್ ಆಗಿದ್ದರಿಂದ ಅಷ್ಟೊಂದು ಜನ ಇರಲಿಲ್ಲ. ಅಂತೂ ಇಂತೂ ನಮ್ಮ ಮನೆ ಯಜಮಾನಿ ಅವರು, ನಮ್ಮ ಮನೆ ರಾಣಿ ಅವರು ದೇವಸ್ಥಾನನ ತೋರಿಸಿದ್ದೀವಿ. ತುಂಬ ದಿನದಿಂದ ನಮ್ಮಮ್ಮ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಇದ್ರು. ಸೊ ಇವಾಗ ಬಂದಿದೆ. ಈ ಕಡೆ ನೋಡಿ ಹೆಂಗೆ ಅನಿಸ್ತಿದೆ ನಿಮಗೆ? ದೇವಸ್ಥಾನದಲ್ಲಿ ಭಕ್ತಾದಿಗಳಿಗೆ ಅಂತಾನೆ ಅನ್ನದಾಸೋಹ ಕೂಡ ಇಟ್ಕೊಂಡಿದ್ದಾರೆ. ಅಲ್ಲಿ ಮಾರ್ನಿಂಗ್ ತಿಂಡಿ, ಮಧ್ಯಾಹ್ನ ಊಟ ಕೂಡ ಕೊಡ್ತಾರೆ. ನಾವು ಮಾರ್ನಿಂಗ್ ತಿಂಡಿಗೆ ಹೋಗಿದ್ವಿ, ಅಲ್ಲಿ ಇನ್ನೂ ಅಡುಗೆ ಕೂಡ ಮಾಡ್ತಾಯಿದ್ರು. ಒಳಗಡೆ ಎಲ್ಲ ಫುಡ್ ಪ್ರಿಪೇರ್ ಆಗಿರುತ್ತೆ. ಇಲ್ಲಿ ತಟ್ಟೆಗಳನ್ನೆಲ್ಲ ನೀಟಾಗಿ ತೊಳೆದು ಜೋಡಿಸಿರ್ತಾರೆ. ಅದನ್ನು ಎತ್ಕೊಂಡು ಹೋಗಿ ಊಟ ಬಡಿಸ್ತಾರೆ. ಊಟ ಮಾಡಿಕೊಂಡು ದೇವಸ್ಥಾನದ ಪ್ರಸಾದ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಸಿಸ್ಟಮ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಂಗೆ ಅದೆಲ್ಲ ತುಂಬ ಇಷ್ಟ ಆಯಿತು. ಊಟದ ಹಾಲಲ್ಲಿ ಗೋಡೆ ಮೇಲೆ ಚೆನ್ನಾಗಿರೋ ಚಾರ್ಟ್ಗಳನ್ನ ಹಾಕಿದ್ದಾರೆ. ಆ ಚಾರ್ಟ್ಸ್ಗಳಲ್ಲಿ ಇರೋವಂಥ ಒಂದೊಂದು ವಿಷಯನೂ ತುಂಬ ಅರ್ಥಪೂರ್ಣವಾಗಿ ಇದೆ. ಹಾಗೆ ಊಟ ಮಾಡ್ಕೊಂಡು ಹೊರಗಡೆ ಬರಬೇಕಾದ್ರೆ ನಿಮ್ಗೆ ಏನಾದರೂ ಬೇಕು ಅಂದರೆ ಪರ್ಚೇಸ್ ಮಾಡೋದಕ್ಕೆ ಅಂಗಡಿಗಳು ಕೂಡ ಇದೆ ಅಲ್ಲಿ. ತುಂಬ ಚೆನ್ನಾಗಿದ್ದಾವೆ, ಸ್ವಲ್ಪ ಕಮ್ಮಿ ರೇಟಲ್ಲಿ ಕೂಡ ಸಿಗ್ತವೆ. ನೋಡಿ ತೊಗೋಬೇಕು. ಮಾರ್ನಿಂಗ್ ಬೇಗ ಹೋಗಿದ್ದರಿಂದ ದೇವಸ್ಥಾನದ ಹತ್ರಕ್ಕೆ ಆಟೋದಲ್ಲಿ ಬಂದ್ವಿ ಅಷ್ಟೇ. ಬಟ್ ದೇವಸ್ಥಾನದ ಹತ್ರಕ್ಕೇ ಗೌರ್ಮೆಂಟ್ ಬಸ್ ಫೆಸಿಲಿಟಿ ಇದೆ. ಮಾರ್ನಿಂಗ್ 8 ಗಂಟೆ ಮೇಲೆ ನೀವು ಲೇಟಾಗಿ ಹೋಗ್ತೀವಿ ಅಂದರೆ ಅದ್ರಲ್ಲಿ ಕೂಡ ಹೋಗ್ಬೋದು. ನಾವು ರಿಟರ್ನ್ ಹೊರಟ್ವಿ, ಅಲ್ಲಿ ಹಾಗೆ ಬಸ್ ಬಂದಿರುತ್ತೆ. ಆ ಬಸ್ಸಲ್ಲಿ ಕ್ರಾಸಿಗೆ ಹೊರಟ್ವಿ. ದೇವಸ್ಥಾನದಿಂದ ಕ್ರಾಸಿಗೆ ಹೋಗಿ ಅಲ್ಲಿ ವೆಯ್ಟ್ ಮಾಡಿ ಅಲ್ಲಿಂದ ಕುಣಿಗಲ್ ಬಸ್ಸಿಗೆ ಹೋಗಬೇಕು. ಗೌಡಗೆರೆ ಮುಗಿಸಿ ನಾವು ಕುಣಿಗಲ್ಗೆ ಹೋಗ್ಬೇಕಂತ ಬಂದಿದ್ದೀವಿ. ನಾನು ನಮ್ಮಮ್ಮ ಬಸ್ಸಿಗೋಸ್ಕರ ಕಾಯ್ತಿದ್ದೀವಿ. ಬಿಸಿಲಂತ ಛತ್ರಿ ಇಟ್ಕೊಂಡು. ನಾ ಏನಾದರೂ ಹೇಳತ್ತಿದ್ಯಾ? ಹೆಂಗೆ ಅನಿಸ್ತಿದೆ ಬಸ್ಸಿಗೆ ಕಾಯ್ತಾ ಇರೋದು? ಬಿಸಿಲಲ್ಲೇ ಬಿಡಬೇಕಿತ್ತು, ನಮ್ಮಮ್ಮ ಛತ್ರಿ ತೆಗೆದಿಟ್ಟಿದ್ರು. ನಾನು ಹೆಂಗೋ ಬ್ಯಾಗಲ್ಲಿ ಇಟ್ಕೊಂಬಂದೆ. ಎಷ್ಟು ಥ್ಯಾಂಕ್ಫುಲ್ ಆಗಿದೆಯಾ ನನಗೆ, ನಾನು ಛತ್ರಿ ತೊಗೊಂಬಂದು ಹಿಂಗೆ ಹಿಡಿತಾ ಇರೋದಕ್ಕೆ. ಏನು ತುಂಬ ಥ್ಯಾಂಕ್ಸ್. ಬರೀ ಡವ್ಗಳು ಗೈಸ್.
ಬರೀ ಬೈಯೋದೇ ಮಾಡ್ತಾರೆ ಅವ್ರು ನನಗೆ. ಇವಾಗ ತುಂಬ ಥ್ಯಾಂಕ್ಸ್ ಅಂತಿದ್ದಾರೆ. ಬಸ್ ಫುಲ್ ರಶ್ ಇರುತ್ತೆ, ಅದಕ್ಕೆ ಹತ್ತಿ ಬೇಗ ನಮ್ಮ ಅಮ್ಮಂಗೆ ಒಂದು ಸೀಟು ನಾನು ಒಂದು ಸೀಟ್ ಹಾಕ್ಕೊಂಡು ನಮ್ಮ ಮನೆ ಕಡೆಗೆ ಹೊರಟ್ವಿ. ಅಮ್ಮ ಈಗಷ್ಟೇ ಮೌನವಾಗಿರೋದು, ಈಗ ಮೌನಗೌರಿ. ಆಮೇಲೆ ಯಾಕಮ್ಮ ಹಂಗಂತ್ಯ, ಸುಮ್ಮನೆ ಇರಮ್ಮ. ಅಷ್ಟು ಚೆನ್ನಾಗಿ ರೆಡಿಯಾಗಿ ಹೋಗಿದ್ದೀವಿ, ನಾವು ಬರಬೇಕಾದ್ರೆ ಹಿಂಗಾಗಿದ್ದೀವಿ. ಆದರೂ ಬೇಗ ವಾಪಸ್ ಆಗಿದ್ದೀವಿ ಅನ್ನೋದೇ ಒಂದು ಖುಷಿ ಇದೆ. 10:55 11 ಆಗಿದೆ ಅಂದ್ಕೊಳ್ಳಿ. ಸೊ ಹೀಗಿತ್ತು ನಮ್ಮ ಅಮ್ಮನ ಜೊತೆ ಒಂದಿನ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.